ನಮಸ್ಕಾರ, ನ್ಯೂಸ್ 11 ಕರ್ನಾಟಕಕ್ಕೆ ಸ್ವಾಗತ. ನಾನು ತಾನಮ್ಮ. ಇಟಂಗಿಬಟ್ಟಿಯಲ್ಲಿ ಮೂವರು ಕಾರ್ಮಿಕರಿಗೆ ಹಲ್ಲೆ ಪ್ರಕರಣದ ಬಗ್ಗೆ ವಿಜಯಪುರದಲ್ಲಿ ಸಂಸದ ರಮೇಶ್ ಜಿಗಜಿಣಗಿ ಪ್ರತಿಕ್ರಿಯಿಸಿ, ದಲಿತರಿಗೆ ಹಿಂಸೆ ಮಾಡಿರುವ ಕೆಟ್ಟ ಘಟನೆ, ಇದನ್ನ ನಾನು ಖಂಡಿಸುವೆ. ಜಾತ್ರೆಯ ಪ್ರಯುಕ್ತವಾಗಿ ಹೋಗಿ ವಾಪಸ್ ಬಂದಾಗ ಇಟಂಗಿಬಟ್ಟಿ ಮಾಲೀಕನಿಂದ ಈ ಹೇಯ ಕೃತ್ಯ ಮಾಡಲಾಗಿದೆ. ಇದನ್ನ ಯಾರೇ ಮಾಡಿದರೂ ಇದು ತಪ್ಪು ಎಂದರು. ಬೆಳಗಾವಿಯಲ್ಲಿ ಗಾಂಧಿ ಭಾರತ್ ಸಮಾವೇಶ ವಿಚಾರವಾಗಿ ಅದು ಗಾಂಧಿ ಸಮಾವೇಶವಲ್ಲ, ಈ ಗಾಂಧಿಗಳ ಸಮಾವೇಶ, ಮಹಾತ್ಮ ಗಾಂಧಿ ಸಮಾವೇಶ ಅಲ್ಲ. ಅದು ಈ ಗಾಂಧಿಗಳದ್ದು ಮೆರವಣಿಗೆ ಮಾಡುತ್ತಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲವೂ ಸರಿ ಇಲ್ಲ ಎಂದು ಮಾಧ್ಯಮಗಳೇ ಹೇಳುತ್ತಿವೆ. ಕಾಂಗ್ರೆಸ್ ಪಕ್ಷದಲ್ಲಿ ಸರಿ ಇಲ್ಲ ಎಂದು ನಾನು ಹೇಳುತ್ತೇನೆ. ದೇಶದ ತುಂಬಾ ದಲಿತರು ಮೆರವಣಿಗೆ ಮಾಡಿ ಬಿಜೆಪಿ ವಿರುದ್ಧ ಪ್ರತಿಭಟನೆ ಮಾಡಿದ್ರು. ಕೇರಳದಲ್ಲಿ ಗಾಂಧಿ ಮನೆತನದವರು ನಾಮಿನೇಷನ್ ಕೊಡಲು ಹೋದರು. ಅಲ್ಲಿ 5 ಜನರಿಗೆ ಪರ್ಮಿಷನ್ ಇದೆ. 2 ಮಕ್ಕಳು, ತಾನು, ತಾಯಿ ಮತ್ತು ಅಣ್ಣ ಒಳಗೆ ಹೋದರು. ಆದರೆ ಒಬ್ಬ ಅಧ್ಯಕ್ಷನನ್ನು ಹೊರಗಿಟ್ಟು ನಾಮಿನೇಷನ್ ಕೊಡಲು ಹೋಗುತ್ತಾರೆ. ಆಲ್ ಇಂಡಿಯಾ ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷ ಕಿಟಕಿಯಲ್ಲಿ ನಿಂತು ನೋಡುತ್ತಾನೆ. ಇದು ಕಾಂಗ್ರೆಸ್ ಪಕ್ಷದ ನಾಚಿಕೆತನ ಅಲ್ವಾ ಎಂದು ಪ್ರಶ್ನಿಸಿದ್ರು. ಖರ್ಗೆರವರ ಬಗ್ಗೆ ನನಗೆ ಅತ್ಯಂತ ಗೌರವವಿದೆ. ನಮ್ಮ ಸಮಾಜದ ಹಿರಿಯ ರಾಜಕಾರಣಿ ಎಂಬ ಕಾರಣಕ್ಕೆ ಗೌರವವಿದೆ. ಖರ್ಗೆ ಸಾಹೇಬ್ರಿಗೆ ವಿನಂತಿ ಮಾಡಿಕೊಳ್ಳುತ್ತೇನೆ, ಇಷ್ಟು ಅವಮಾನ ಪಕ್ಷದಲ್ಲಿ ಮಾಡಿದ್ದಾರೆ. ರಾಜಕಾರಣ ಇನ್ನೂ ಸಾಕು, ವಯಸ್ಸಾಗಿದೆ, ಮನೆಯಲ್ಲಿರಿ ಎಂದು ವಿನಂತಿ ಮಾಡಿದ್ರು. ಬಿಜಾಪುರ ನಗರದಲ್ಲಿ ದಲಿತರನ್ನ ಹಿಂಸೆ ಮಾಡಿರ್ತಕ್ಕಂಥ ಘಟನೆ ಬಹಳ ಕೆಟ್ಟದಾದ ಘಟನೆ. ಇದನ್ನು ಸಂಪೂರ್ಣವಾಗಿ ನಾನು ಖಂಡಿಸಬೇಕಾಗ್ತದೆ. ಯಾಕಂತಂದರೆ ಕೆಲಸಕ್ಕೆ ಅವರಲ್ಲಿ ಬಂದರು, ಜಾತ್ರೆ ಅದ ಅಂಥೇಳಿ ಸಿದ್ದೇಶ್ವರ ಜಾತ್ರೆಗೆ ಹೋಗಿ ವಾಪಸ್ ಬಂದ ಮೇಲೆ ಈ ಹೇಯ ಕೃತ್ಯವನ್ನು ಮಾಡಿರ್ತಕ್ಕಂಥ ಘಟನೆಯನ್ನು ಸಂಪೂರ್ಣವಾಗಿ ನಾನು ಖಂಡಿಸ್ತೀನಿ. ಯಾರೇ ಮಾಡಲಿ, ಅದು ಯಾರು ಮಾಡಿದ್ರು ಇಂಥ ಘಟನೆಗಳನ್ನು ಇವು ಬಹಳ ತಪ್ಪು ಅಂಥೇಳಿ ನನ್ನ ಅಭಿಪ್ರಾಯ. ನಿನ್ನೆ ಮಕಣಾಪುರದಲ್ಲಿ ಕೂಡ ಮಕಣಾಪುರದಲ್ಲಿನೂ ನಾನು ಕೇಳಿದ್ದೀನಿ. ಮಕಣಾಪುರದಿಂದ ಫೋನ್ ಮಾಡಿದ್ರು. ನಾನು ಕೂಡ ಅಸಿಸ್ಟೆಂಟ್ ಕಮಿಷನರಿಗೆ ಫೋನ್ ಮಾಡಿ ಹೇಳಿದ್ದೀನಿ. ಯಾಕಂತಂದರೆ ನಿಜವಾಗಿ ಅವ್ರದ್ದೇನು ತಪ್ಪು ಅಂದ್ರೆ ನಮ್ಮ ಜನರದು ನಿಜವಾದ ಹಾದಿ ಎಲ್ಲಿ ಅಂದ್ರೆ ತೋರಿಸ್ಬೇಕು. ಸುಮ್ಮನೆ ಈಗೆಲ್ಲ ಕಡೆ ನೀರಾವರಿ ಆಗ್ಯಾವ. ನೀರಾವರಿ ಹೊಲದಾಗ ನಾವು ಹಾಯ್ತೀನಿ ಅಂದರೆ ಹೆಂಗೆ ಹಾಯಿಸ್ಕೊಡ್ತಾರೆ? ಗೌಡ್ರು ಸಾವುಕಾರ ಹಾಯಿಸ್ತಾರ? ಮ್ಯಾಪ್ನಲ್ಲಿರ್ತಕ್ಕಂಥ ಹಾದಿ ಜಮೀನಿಗೆ ಯಾವುದೇ ಜಮೀನಿಗೆ ಒಂದು ಮ್ಯಾಪ್ ಇರ್ತದಿಲ್ಲ, ಜಮೀನಿಗೆ ಮ್ಯಾಪ್ ಇರ್ತದಿಲ್ಲ, ಹಾದಿ ಇರ್ತದಿಲ್ಲ. ಅದನ್ನು ತೋರಿಸ್ರಪ್ಪ ಅಂದರೆ ತೋರಿಸ್ಲಿಕ್ಕೆ ತಯಾರಿಲ್ಲ. ತೋರಿಸಿದ್ರೆ ನಾವು ಹೆಂಗೆ ಬಂದ್ ಮಾಡ್ತಾನೆ? ಗೌಡ್ರಿರಲಿ ಸರ್ಕಾರಲಿ ನಾವು ನೋಡ್ಕೋತೇವಪ್ಪ. ಅದೇನು ಇಲ್ದೇನೆ ಹೋಗಿ ನಾನು ನೀರಾವರಿ ಹೊಲದಾಗ ಹಾಯ್ತೀನಿ ಅಂದ್ರೆ ಅದು ತಪ್ಪದು. ತಾಲೂಕು ಆಡಳಿತದವ್ರು ತೋರಿಸ್ಬೇಕಲ್ರಿ? ತಾರೀಕು ಆಡಳಿತ ತೋರಿಸ್ಬೇಕಪ್ಪ. ಇವ್ರೇನು ಹೆಮ್ಮಿಕಾಯ್ತಾರ? ನಮ್ಮವರು ನೋಡ್ಬೇಕು ಅವರು. ಮತ್ತು ಯಾರು ಹೊಲದಾಗ ಹಾಯ್ದು ಹೋಗ್ತೀನಿ ಅಂತಂದ್ರೆ ಹೆಂಗೆ ಹಾಯ್ಲಕ್ಕೆ ಕೊಡ್ತಾರ? ಹೌದಿಲ್ಲ? ನಾನು ಅದನ್ನೇ ಹೇಳಿದವ್ರಿಗೆ, ನೋಡ್ರು ನೀವು ನೋಡ್ರಿ ಅಥವಾ ಕೇಳ್ರಿ, ಎಲ್ಲಿ ಹಾದಿ ಅದ ಆ ಸರ್ವೆ ನಂಬರ್ಗೆ ಹೋಗ್ಲಕ್ಕ ನಂಗೆ ತಂದು ತೋರಿಸ್ರಿ, ನಾನು ಸರಿ ಮಾಡಿಕೊಡ್ತೀನಿ ಅದನ್ನ ಅಂತ ಹೇಳಿನಪ್ಪ. ಮತ್ತು ತಂದು ತೋರಿಸ್ಲಿಕ್ಕೆ ಯಾರೂ ತಯಾರಿಲ್ಲ. ಬೆಳಗಾವಿಯಲ್ಲಿ ಸಮಾವೇಶ ಏನು ಮಾಡೋದು? ಅದು ಸಮಾವೇಶ ಅಲ್ರಿ, ಗಾಂಧಿ ಸಮಾವೇಶ ಮಾಡ್ತಾರೆ. ಆ ಗಾಂಧಿದು ಅಲ್ಲದು, ಮಹಾತ್ಮ ಗಾಂಧಿದು. ಈ ಗಾಂಧಿಗಳದ ಇದು ಮಾಡ್ಲಕತ್ತಾರ ಮೆರವಣಿಗೆ. ಇವರು ಬೇಡ, ಅದು ಸರಿ ಇಲ್ಲ ಅಂತ ಏನೋ ಹೆಂಗ್ರಿ ಕಾಂಗ್ರೆಸ್ನೊಳಗೆ ನೀವೇ ಹೇಳ್ತಿರಲ್ಲ, ಅಲ್ಲಿ ಟಿವಿನಾಗ ಹೇಳಿಲ್ಲ? ನಿನ್ನೆ ಏನು ಹೇಳ್ತಿದ್ರಿ? ಬಾಯಿ ಬಡ್ಕೊಂಡು ಹೇಳಿದ್ರಲ್ಲಪ್ಪ. ಕಾಂಗ್ರೆಸ್ನಲ್ಲಿ ಸರಿ ಇಲ್ಲ ಅನ್ನೋದು ಹೇಳಲಿಲ್ಲ ನಿನ್ನ ಟಿವಿನಲ್ಲಿ? ಇವ್ರು ಮಾಡಿದ ಕೃತಿಗಳನ್ನು ಹೇಳಲಿಲ್ಲ? ಮತ್ತು ನನ್ನ ಬಾಯಲ್ಲಿ ಹೇಳ್ಬೇಕಾ? ನೋಡ್ರಿ, BJP-ನಲ್ಲೂ ಸರಿಯಾಗಿ ನಡೆದಿಲ್ಲ ಅಂತ ಜನ ಹೇಳ್ತಾರ, ಕಾಂಗ್ರೆಸ್ನಲ್ಲಿ ಸರಿಯಾಗಿ ನಡೆದಿಲ್ಲ ಅಂತ ನಾ ಹೇಳ್ತೀನಪ್ಪ. ಯಾವುದೂ ಸರಿ ಇಲ್ಲ. ನೋಡ್ರಿ, ಒಂದೇ ಮಾತು ಹೇಳ್ತೀನಿ ನಾನು, ನಾಚಿಗೇಡಿಗಳು. ದೇಶ ತುಂಬ ದಲಿತರು ಮೆರವಣಿಗೆ ಮಾಡಿದ್ರು, BJP ವಿರುದ್ಧ ಪ್ರೊಟೆಸ್ಟ್ ಮಾಡಿದ್ರು. ಆದರೆ ನಾ ಕೇಳ್ತೀನಿ ಒಂದು ಪ್ರಶ್ನೆ. ಮೊನ್ನೆ ಕೇರಳದಲ್ಲಿ ಯಾರವರು ನಾಮಿನೇಷನ್ ಕೊಡ್ಲಕ್ಕೆ ಹೋಗಿದ್ರಲ್ಲ, ಯಾರು ಹೋಗಿದ್ರಿ? ಕೇರಳದಲ್ಲಿ ಯಾರು ಹೋಗಿದ್ರು? ಗಾಂಧಿ ಮನೆತನದವರು ಕೇರಳದಲ್ಲಿ ನಾಮಿನೇಷನ್ ಕೊಡ್ಲಕ್ಕೆ ಹೋದ್ರು. ಎಷ್ಟು ಮಂದಿ ಹೋಗ್ಬೇಕು ನಾಮಿನೇಷನ್ ಕೊಡ್ಲಕ್ಕ? 5 ಮಂದಿಗೆ ಪರ್ಮಿಷನ್ ಅದಪ್ಪ. 2 ಮಕ್ಕಳು, ತಾನು, ಅವ್ರ ತಾಯಿ ಮತ್ತು ಅಣ್ಣ, 5 ಮಂದಿ ಒಳಗೆ ಹೋದರು. ಯಾವುದೇ ಪಕ್ಷದವರು ಒಬ್ಬ ಅಧ್ಯಕ್ಷನ ಹೊರಗಿಟ್ಟು ಪಾರ್ಲಿಮೆಂಟ್ ನಾಮಿನೇಷನ್ ಕೊಡ್ಲಕ್ಕೆ ಹೋಗ್ತಾರೆ ಅಂದರೆ ಇವ್ರು ಮತ್ತೆ ಹೇಳ್ತಾರೆ ನಮಗೆ ಅನ್ಯಾಯ ಆಗ್ಯದ, ಅದು ಆಗ್ಯದ, ನಮ್ಮ ದಲಿತ ಹೇಳ್ತಾರೆ. ಒಬ್ಬ ಪಾರ್ಟಿ ಅಧ್ಯಕ್ಷ
ಆಲ್ ಇಂಡಿಯಾ ಪಾರ್ಟಿ ಕಾಂಗ್ರೆಸ್ ಅಧ್ಯಕ್ಷ ಕಿಟಕಿನಲ್ಲಿ ನೋಡ್ತಾನ, ಕಿಟಕಿನಲ್ಲಿ ಹಣಿಕೆ ಹಾಕಿ ಏನು ಮಾಡ್ಲಕತ್ತಾರ ಅಂತ ಹೇಳ್ತಾನ. ಇದು ನಾಚಿಕೆಗೇಡಿ ಅಲ್ಲ ಕಾಂಗ್ರೆಸ್ದು. ಇದು ಬರೀ ಒಂದು ನಿಮಗೆ ಇದು ಹೇಳ್ತೀನಿ, ಏನೋ ಇನ್ಸಿಡೆಂಟು. ಹಿಂದೆ ಸಾಕಷ್ಟು ಇಂಥ ದಲಿತರಿಗೆ ಅವಮಾನ ಮಾಡಿರ್ತಕ್ಕಂಥ ಇನ್ಸಿಡೆಂಟ್ಗಳು ಸಾಕಷ್ಟು ಅದಾವ. ಬಾಬಾ ಸಾಹೇಬ್ರ ಅಂಬೇಡ್ಕರ್ಗೆ ಮಾಡ್ಯಾರ ಅವರು. ಈ ಖರ್ಗೆರ್ ಅಂತವ್ರಿಗೆ ಮಾಡೋದು ಪಕ್ಷದ ಅಧ್ಯಕ್ಷರಿಗೆ ಇದೇನು ಸಣ್ಣದೇನಲ್ಲ. ನಿಜವಾಗಿ ನನಗಂತೂ ಭಾಳ ನೋವಾಗ್ಯದ ಈ ವಿಷಯದಲ್ಲಿ. ಕಾಂಗ್ರೆಸ್ ದಲಿತರಿಗೆ ಏನು ನೋವು ಆಗ್ಯದೋ ಬಿಟ್ಟದೋ ನನಗೆ ಗೊತ್ತಿಲ್ಲ. ನನಗಂತೂ ಭಾಳ ನೋವಾಗ್ಯದ. ಖರ್ಗೆ ಅವ್ರ ಬಗ್ಗೆ ನನಗೆ ಭಯಂಕರ ಗೌರವ ಅದ. ನಮ್ಮ ಸಮಾಜದ ಅತ್ಯಂತ ಹಿರಿಯ ಒಬ್ಬ ರಾಜಕಾರಣಿ ಅನ್ನೋದು ನನಗೆ ಕೂಡ ಗೌರವ ಅದ. ಆದರೆ ನಾನು ಖರ್ಗೆ ಸಾಹೇಬ್ರಿಗೆ ವಿನಂತಿ ಮಾಡ್ಕೋತೀನಿ, ಸಾಕಿನ್ನ ಇಷ್ಟು ಅವಮಾನ ಇಂಥವ್ರೆಲ್ಲ ನಿಮ್ಮ ಪಕ್ಷದಲ್ಲಿ ಮಾಡ್ಯಾರಲ್ಲ, ನಿನಗೆ ಇನ್ನೇನು ರಾಜಕಾರಣ ಸಾಕು, ವಯಸ್ಸಾಗ್ಯದ ಮಾರ್ಯ, ನಿನ್ನ ಕೈ ಮುಗಿತೀನಿ, ಮನ್ಯಾಗಿರ್ರಿ ಅಂತೇಳಿ ನಾನು ಖರ್ಗೆ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ ಅಷ್ಟೇ. ನಮ್ಮ ಪಕ್ಷದವ್ರು ಅದನ್ನ ನೋಡಬೇಕು. ನಮ್ಮ ಪಕ್ಷದ ಹಿರಿಯರ ಕೆಲಸ ಅದು. ನಾ ಏನು ಹೇಳೋದು ಅದ್ರ ಬಗ್ಗೆ ನೋಡ್ರಿ, ನಾನು ಅದ್ರ ಬಗ್ಗೆ ಏನು ಹೇಳೋದಿಲ್ಲ. ತೆಗೆದೇ ಆದ್ರೆ ಅದಕ್ಕೆ ಭಾಳ ಗುಂಬದ, ಅದನ್ನು ಹೇಳಬೇಕಾಗ್ತದೆ. ಈಗ ನಾ ಹೇಳೋದಿಲ್ಲ, ನಾನು ಹೇಳೋದಿಲ್ಲ. ನಮ್ಮ ಪಕ್ಷದವ್ರು ಅದನ್ನ ಏನ್ ಮಾಡ್ತಾರೆ. ಮಂದಿ ಹೇಳದಲ್ಲಪ್ಪ, ರಾಜಕಾರಣಿ ಒಬ್ರು ಕೇಸ್ ತಗೋಬಾರ್ದು ಒತ್ತಡ ಹೇರಿದ್ರು. ನೋಡ ಅದು ನನಗೇನು ಗೊತ್ತಿಲ್ಲ. ಯಾರು ಹೇಳ್ಯಾರೋ, ನಿಮಗೆ ಯಾರು ಕೇಳಿರೋ ಅವ್ರ ಹತ್ರ ಹೋಗಿ ಕೇಳ್ರಿ. ಅವ ಒಂದೇ ಹೇಳದೇ ಆಗಿದ್ರೆ ಮಹಾ ತಪ್ಪ. ಕಾಂಗ್ರೆಸ್ನವನೇ ಆಗಲಿ, BJP-ಯವನಾಗಲಿ, ಯಾವ ಪಕ್ಷದವನಾಗಲಿ ಇಂಥ ಘಟನೆಗಳಲ್ಲಿ ಕೇಸ್ ತಗೋಬೇಡ ಅಂತ ಯಾವ್ಯಾರ ಹೇಳ್ತಿದ್ರೆ ಅದು ಮಹಾ ತಪ್ಪ ಅಂತ ಹೇಳಿ ನಾನು ಹೇಳಲಿಕ್ಕೆ ಗೃಹ ಸಚಿವರಾಗಿ ಕೆಲಸ ಮಾಡಿದ್ರಿ. ಇಡೀ ರಾಜ್ಯದ ಗೃಹ ಇಲಾಖೆನೇ ಹೋಗೈತಿ, ಎಲ್ಲ ಕಡೆ ದರೋಡೆ ಆಗ್ತಾ ಇದೆ. ಗೃಹ ಇಲ್ಲ ಅಲ್ರಿ, ನಿಮ್ಗೆ ಸರ್ಕಾರ ಅದಾನ ಇದು? ಸುಮ್ಮನೆ ಒಬ್ಬ ದಲಿತ ಮಂತ್ರಿಗೆ ಅಲ್ಲಿ ನಿನಗೆ ನಾವು ಏನೋ ಹೋಮ್ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದೇವೆ ಅಂತ ಹೇಳಿ ಕುಂದಿರ್ಸ್ಯಾರ ಅಷ್ಟೇ. ಆದ್ರೆ ಯಾವುದೂ ಸರಿ ಇಲ್ಲ ಕಾಂಗ್ರೆಸ್ನಲ್ಲಿ. ಇವತ್ತು ನೋಡ್ರಿ, ಅಧಿಕಾರ ಏನೇರಿಲ್ಲ, ಸುಡುಗಾಡ ಜನರ ರಕ್ಷಣೆ ಮಾಡ್ಬೇಕಲ್ಲ. ಬ್ಯಾಂಕ್ ಲೂಟಿ ಮಾಡ್ಲಕತ್ತರು, ಜನರು ಲೂಟಿ ಮಾಡ್ಲಕತ್ತರು. ಬಿಜಾಪುರದಾಗ ನೋಡ್ಲಿಲ್ಲ ಎಂತ ಕಳ್ತನ ಮಾಡ್ಲಕತ್ತರು. ಏನದ ಯಾವುದೇ ಇದೆಯಾ ಇಲಾಖೆ ಅನ್ನೋದು ಇದೆಯಾ? ಇದು ಸಂಪೂರ್ಣ ಇಲ್ಲಿ ಹದಗೆಟ್ಟು ಹೋಗ್ಯದ ಇದು ನಮ್ಮ ರಾಜಕಾರಣದಲ್ಲಿ. ದಯವಿಟ್ಟು ನಡಿಯಪ್ಪ, ನೀನು ಕೈ ಮುಗಿತಾನೆ. ಪಕ್ಷದ ಮೇಲೆ ಪರಿಣಾಮ ನೋಡ್ರಿ, ನಾನು ಯಾರ ಪರವಾಗಿಯೂ ಇಲ್ಲ. ನಂದೇ ಒಂದತ್ ಹೇಳಿಲ್ಲ. ನಾನು ಒಬ್ಬನೇ, ಯಾರ ಪರವಾಗಿನ ಇಲ್ಲ, ಯಾರ ಪರವಾಗಿಯೂ ನಾವು ವಕಾಲತ್ ಹಾಕುದಿಲ್ಲ. ಹೈಕಮಾಂಡ್ ನಿರ್ಣಯ, ಕೊನೆಯ ನಿರ್ಣಯ, ನಾನು ಒಬ್ಬನೇ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ News 11 ಕರ್ನಾಟಕ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.